ಓಂ ಶ್ರೀ ಸಾಯಿರಾಮ್. ಸತ್ಯಸಾಯಿ ವಾಹಿನಿ ಅಧ್ಯಾಯ 19. ಪ್ರಾರ್ಥನೆ. ಪ್ರಾಪಂಚಿಕ ಹಾಗೂ ಆಧ್ಯಾತ್ಮಿಕ ಕರ್ಮಗಳ ನಡುವಣ ಸಂಬಂಧವನ್ನು ಪರಿಶೀಲಿಸಬೇಕು. ಹೊಲವನ್ನು ಆಳವಾಗಿ ಉತ್ತು ಬೀಜಗಳು ಬೆಳೆಯಲು ಅದು ಅರ್ಹವಾಗುವಂತೆ ಮಾಡುತ್ತೇವೆ. ಒಳ್ಳೆಯ ಬೀಜವನ್ನು ಆರಿಸಿಕೊಂಡು ನೇಗಿಲ ಗೆರೆಯ ಮೇಲೆ ಬಿತ್ತುತ್ತೇವೆ. ಸಸಿಗಳು ಮೊಳೆತಾಗ ಬಹು ಕಾಳಜಿಯಿಂದ ನೋಡಿಕೊಳ್ಳುತ್ತೇವೆ. ಅವಕ್ಕೆ ಹಾನಿಯುಂಟು ಮಾಡುವ ಕಳೆಗಳನ್ನು ಕಿತ್ತೆಸೆಯುತ್ತೇವೆ. ಸಸಿಗಳಿಗೆ ಅಗತ್ಯವಾದಾಗಲೆಲ್ಲ ನೀರುಣಿಸುತ್ತೇವೆ. ಬೇಲಿ ಕಟ್ಟಿ ಫಸಲನ್ನು ರಕ್ಷಿಸುತ್ತೇವೆ. ರೋಗ ಪೀಡೆಗಳು ಸಸಿಗಳಿಗೆ ತಗುಲದಂತೆ ಕಣ್ಣಿಟ್ಟು ಕಾಯುತ್ತೇವೆ. ಈ ಮುಖ್ಯವಾದ ಕೆಲಸಗಳನ್ನೆಲ್ಲ ನಾವು ಶ್ರದ್ಧೆಯಿಂದ ವಿಳಂಬವಿಲ್ಲದಂತೆ ಅಗತ್ಯವಾದಾಗ ನೆರವೇರಿಸುತ್ತೇವೆ ಎಂದಿಟ್ಟುಕೊಳ್ಳೋಣ. ಇಷ್ಟೆಲ್ಲ ಇದ್ದರೂ ನಮ್ಮ ಪರಿಶ್ರಮದ ಫಲವಾಗಿ ಫಸಲು ನಮ್ಮ ಮನೆಗೆ ತಲುಪಿ ನಮ್ಮ ಉಪಯೋಗಕ್ಕಾಗಿ ದಾಸ್ತಾನು ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎನ್ನುವುದಕ್ಕೆ ಏನು ಭರವಸೆ? ನೀರನ್ನು ಹರಿಯಿಸುತ್ತಿದ್ದ ನಾಲೆಯು ಒಂದು ದಿನ ಬತ್ತಿ ಒಣಗಿ ಹೋಗಬಹುದು. ಆಕಾಶವು ಧಾರಾಕಾರವಾಗಿ ಮಳೆ ಸುರಿಸಿ ಬಿಡಬಹುದು, ಇಲ್ಲವೇ ಪೂರ್ತಿಯಾಗಿ ತಡೆ ಹಿಡಿದು ಬಿಡಬಹುದು. ನಿಯಂತ್ರಿಸಲು ಸಾಧ್ಯವೇ ಇಲ್ಲದ ಪ್ರಮಾಣದಲ್ಲಿ ಸಸ್ಯ ರೋಗಗಳು ದಾಳಿ ಮಾಡಬಹುದು. ಇನ್ನೇನು ಬೆಳೆಯು ಕಣ್ಣಿಗೆ ಕಾಣಿಸುತ್ತದೆ ಎನ್ನುವಾಗ ಅವು ನಾಶ ಮಾಡಿಬಿಡಬಹುದು. ಆದರೆ ಅಂಥ ಗಂಡಾಂತರವು ಎದುರಾದಾಗಲೂ ಮನುಷ್ಯನು ಸರ್ವಸ್ವವನ್ನು ಕಳೆದುಕೊಂಡು ಬಿಟ್ಟಂತೆ ಕುಸಿಯಬಾರದು. ಸಕಾಲಕ್ಕೆ ತನ್ನ ಬೆಳೆಗೆ ಮಳೆಯು ದೊರಕದಿದ್ದಾಗ ಮನುಷ್ಯನು ವಿಮಾನದಲ್ಲಿ ಹಾರಿ ಮೋಡಗಳಿಗೆ ರಾಸಾಯನಿಕಗಳನ್ನು ಸಿಂಪಡಿಸಿ ಮಳೆ ಸುರಿಸುವಂತೆ ಕೃತಕ ವಿಧಾನದಿಂದ ಪ್ರಚೋದಿಸಬಹುದು, ಸರಿ. ಆದರೆ ಹಾಗೆ ಉತ್ಪನ್ನವಾದ ಮಳೆಯು ಅವನ ನೆಲದ ಮೇಲೆಯೇ ಸುರಿಯುತ್ತದೆಂಬ ಭರವಸೆಯೇನು? ಕೃತಕ ವಿಧಾನಗಳು ದೇವತೆಗಳ ಭಾವನೆಗಳ ಮೇಲೆ ಪರಿಣಾಮ ಮಾಡುವುದಿಲ್ಲ. ಅವರು ತಮ್ಮ ಇಚ್ಛೆ ಬಂದಂತೆ ನೆರವು ನೀಡುತ್ತಾರೆ ಅಥವಾ ತಡೆಯುಂಟು ಮಾಡುತ್ತಾರೆ. ಎಲ್ಲ ದಾರಿಗಳು ಮುಚ್ಚಿ ಹೋಗಿ ಕೊನೆಗೆ ವ್ಯಕ್ತಿಯು ಮಳೆಗಾಗಿ ಪ್ರಾರ್ಥಿಸಲು ನಿರ್ಧರಿಸುತ್ತಾನೆ. ಆಗ ಆ ಪ್ರಾರ್ಥನೆಯು ಹೇಗಿರಬೇಕು, ಹೇಗೆ ಅದನ್ನು ಪಠಿಸಬೇಕು ಎಂಬ ಸಮಸ್ಯೆಗಳು ಎದುರಾಗುತ್ತವೆ. ಗಂಡಾಂತರ ಸುಸ್ಪಷ್ಟವಾಗಿದೆ. ರಕ್ಷಣೆ ಪ್ರಾರ್ಥನೆಯೊಂದೇ. ಓ ದೇವರೇ, ಮಳೆ ಇಲ್ಲದೆ ಅಪಾರ ತೃಷೆಯಿಂದ ನನ್ನ ಹೊಲದ ಬೆಳೆಯು ವೇಗವಾಗಿ ಒಣಗಿ ಹೋಗುತ್ತಿದೆ. ನಾಲೆಯಲ್ಲಿ ಜನರು ಹಾಗೂ ದನ ಕರುಗಳ ಬಾಯಾರಿಕೆ ತಣಿಸಲು ಒಂದೇ ಒಂದು ಹನಿ ನೀರೂ ಇಲ್ಲ. ನಮ್ಮ ಮೇಲೆ ಕರುಣೆ ತೋರಿಸು. ನಮಗೆ ಬೇಗನೆ ಸಮೃದ್ಧವಾಗಿ ಮಳೆಯನ್ನು ಕರುಣಿಸು. ಈ ಮಧ್ಯೆ ಇನ್ನೊಂದು ಸಮಸ್ಯೆ ಉದ್ಭವಿಸಿದೆ ಎಂದಿಟ್ಟುಕೊಳ್ಳೋಣ. ಪಕ್ಕದ ಮನೆಯವನು ಯಾವುದೋ ಸಮಾರಂಭವನ್ನು ವ್ಯವಸ್ಥೆಗೊಳಿಸಿದ್ದಾನೆ. ಮಳೆಯು ಬಂದುಬಿಟ್ಟರೆ ತಾನು ಯೋಜನೆ ಹಾಕಿದಂತೆ ಸಮಾರಂಭ ನಡೆಯದೆ ಹಾಳಾಗಿ ಬಿಡುತ್ತದೆ. ಭಾಗವಹಿಸಿದವರಿಗೆಲ್ಲ ತುಂಬ ಅನನುಕೂಲವಾಗುತ್ತದೆ. ಆದ್ದರಿಂದ ಬಹಳ ಕಾತರದಿಂದ ಪ್ರಾಮಾಣಿಕವಾಗಿ ದೇವರನ್ನು ಪ್ರಾರ್ಥಿಸುತ್ತಾನೆ. ಓ ದೇವರೇ, ಈ ಸಮಾರಂಭ ಮುಗಿಯುವವರೆಗೆ ಮಳೆಯನ್ನು ತಡೆ ಹಿಡಿದು ಕೃಪೆ ಮಾಡು. ಈ ಇಬ್ಬರು ಅಭ್ಯರ್ಥಿಗಳೂ ಭಗವಂತನ ಉತ್ತಮ ಭಕ್ತರೇಯೇ. ಒಬ್ಬನು ಮಳೆಗಾಗಿ ಹಂಬಲಿಸುತ್ತಿದ್ದಾನೆ, ಇನ್ನೊಬ್ಬನು ಮಳೆಯನ್ನು ವಿರೋಧಿಸುತ್ತಾನೆ. ದೇವರು ಈ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು? ಅವನು ಯಾರ ಕೋರಿಕೆಯನ್ನು ಈಡೇರಿಸಬೇಕು? ಪ್ರಾಮಾಣಿಕತೆ ತುಂಬಿದ ಪ್ರಾರ್ಥನೆಯನ್ನು ನಡೆಸಿಕೊಡುವುದು ಭಗವಂತನ ಲಕ್ಷಣ. ಆದರೆ ಭಕ್ತರ ಕೋರಿಕೆಗಳು ಪರಸ್ಪರ ಘರ್ಷಿಸಿದಾಗ ತನ್ನ ಕೃಪೆಯನ್ನು ಅವನು ಹೇಗೆ ವಿನ್ಯಾಸಗೊಳಿಸಬೇಕು? ಭಗವಂತ ಸ್ವತಂತ್ರ, ಅವನ ಇಚ್ಛೆಯೇ ಶಾಸನ. ಆದರೆ ಒಂದು ಅರ್ಥದಲ್ಲಿ ತನ್ನದೇ ಪ್ರೇಮ ಮತ್ತು ಕರುಣೆಗಳಿಗೆ ಅವನು ಬದ್ಧನಾಗಿದ್ದಾನೆ. ಒಂದು ದೇಶದ ಚಕ್ರವರ್ತಿಯು ತನ್ನ ಒಬ್ಬೊಬ್ಬ ಪ್ರಜೆಯ ಆಸೆಯನ್ನೂ ತೃಪ್ತಿಪಡಿಸುವುದು ಸಾಧ್ಯವಿಲ್ಲ. ಅವರ ಎಲ್ಲ ಅಗತ್ಯಗಳನ್ನು ಈಡೇರಿಸುವ ಅಧಿಕಾರವನ್ನು ಅವನು ಚಲಾಯಿಸಲು ಸಾಧ್ಯವಿಲ್ಲ. ಅಷ್ಟೇಕೆ, ತನಗಾಗಿಯೇ ತನ್ನ ಅಪೇಕ್ಷೆಗಳೆಲ್ಲವನ್ನೂ ಅವನು ಈಡೇರಿಸಿಕೊಳ್ಳಲಾರನು. ತನ್ನಲ್ಲಿ ಉದಿಸುವ ಇಚ್ಛೆಗಳೆಲ್ಲವನ್ನೂ ತೃಪ್ತಿಪಡಿಸಿಕೊಳ್ಳಲು ಅವನು ಪ್ರಯತ್ನಿಸಿದ್ದೇ ಆದರೆ ಪ್ರಜೆಗಳು ಅವನ ವಿರುದ್ಧವಾಗಿ ಬಂಡೆದ್ದು ಅವನನ್ನು ಅಧಿಕಾರದಿಂದ ಕೆಳಗೆಳೆದು ಬಿಡುತ್ತಾರೆ. ಅವನ ಮೇಲೆ ಯಾವಾಗಲೂ ಅದೊಂದು ಅಪಾಯವು ತೂಗಾಡುತ್ತಿರುತ್ತದೆ. ಚಕ್ರವರ್ತಿಯು ಎಷ್ಟೇ ಬಲಿಷ್ಠನಾದರೂ ಅವನು ಕೆಲವು ನಿಯಮಗಳನ್ನು ಪಾಲಿಸಬೇಕು. ನ್ಯಾಯಯುತ ಆಡಳಿತಕ್ಕಾಗಿ ಹಾಕಿರುವ ಕೆಲವು ಮಿತಗಳನ್ನು ಗೌರವಿಸಬೇಕು. ಅವುಗಳನ್ನು ಅದೇ ಚಕ್ರವರ್ತಿಯೇ ಜಾರಿಗೆ ತಂದಿರಬಹುದು.
ಅವನೂ ಅವಕ್ಕೆ ಬದ್ಧನೇ. ಅವುಗಳನ್ನು ಅವನೂ ಗೌರವಿಸಲೇಬೇಕು. ಅವುಗಳನ್ನು ಅವನು ಅತಿಕ್ರಮಿಸಿದರೆ ಅಥವಾ ಉಲ್ಲಂಘಿಸಿದರೆ ಅಥವಾ ದಾಟಿ ಹೋದರೆ ಪರಿಣಾಮ ಭೀಕರ ಅರಾಜಕತ್ವ. ಏಕೆಂದರೆ ಆಗ ಪ್ರಜೆಗಳೂ ಕೂಡ ಅದೇ ರೀತಿ ಸ್ವಚ್ಛಂದವಾಗಿ ವರ್ತಿಸತೊಡಗುತ್ತಾರೆ. ಯಥಾ ರಾಜ ತಥಾ ಪ್ರಜಾ. ರಾಜನು ಹೇಗೋ ಪ್ರಜೆಗಳೂ ಹಾಗೆ. ಶಾಸನದ ಕರ್ತೃವಾದ ವ್ಯಕ್ತಿಯು ಮೊದಲು ತಾನು ಆ ಶಾಸನಕ್ಕೆ ವಿಧೇಯನಾಗಿರಬೇಕು. ಅದರಿಂದ ಅವನು ಹೊರತಲ್ಲ. ರಾಜನು ತನ್ನ ಪ್ರಜೆಗಳ ಕಲ್ಯಾಣವನ್ನೂ ಸಂತೋಷವನ್ನೂ ತನ್ನ ಆದರ್ಶವನ್ನಾಗಿರಿಸಿಕೊಳ್ಳಬೇಕು. ತನ್ನ ಕಲ್ಯಾಣಕ್ಕೂ ಸಂತೋಷಕ್ಕೂ ಅದು ಅತ್ಯಂತ ಅಗತ್ಯ. ಎರಡೂ ಅಷ್ಟು ನಿಕಟವಾಗಿ ಹೆಣೆದುಕೊಂಡಿವೆ. ತನ್ನ ಪ್ರಜೆಗಳ ಸೂಕ್ತವೂ ಪ್ರಶಂಸನೀಯವೂ ಆದ ಇಚ್ಛೆಗಳನ್ನು ಪೂರೈಸುವುದು ರಾಜನು ತಪ್ಪಿಸಿಕೊಳ್ಳಲಾಗದ ಕರ್ತವ್ಯ. ಆದ್ದರಿಂದಲೇ ಅವನು ತನ್ನ ಕರ್ತವ್ಯಗಳನ್ನು ಪರಿಣಾಮಕಾರಿಯಾಗಿಯೂ ಸರಾಗವಾಗಿಯೂ ನಿರ್ವಹಿಸುವ ಸಲುವಾಗಿ ಹಲವರು ಅಧೀನ ಅಧಿಕಾರಿಗಳಿಗೆ ನಿರ್ದಿಷ್ಟ ಕೆಲಸಗಳನ್ನು ಹಂಚಿದ್ದಾನೆ. ರಾಜ್ಯ ಹಾಗೂ ಪ್ರಜೆಗಳಿಗೆ ಸಂಬಂಧಿಸಿದ ಎಲ್ಲ ವಿಚಾರಗಳಿಗೂ ಅವನು ತಾನೇ ಗಮನ ಹರಿಸದೆ ಹೀಗೆ ಹಂಚಿದ್ದಾನೆ. ಈ ಜಗತ್ತಿನ ರಾಜ್ಯಗಳ ಅರಸರೇ ಶಾಂತಿ, ಸುಭಿಕ್ಷೆ, ಪ್ರಗತಿಗಳನ್ನು ಕಾಪಾಡುವುದಕ್ಕಾಗಿ ಬಹಳ ಕಟ್ಟುನಿಟ್ಟಾದ ಮಿತಿಗಳನ್ನೂ ನಿಯಮಗಳನ್ನೂ ಕಾನೂನುಗಳನ್ನೂ ಕರ್ತವ್ಯಗಳನ್ನೂ ವಿಧಿಸುತ್ತಾರೆ ಎಂದ ಮೇಲೆ ಇಡೀ ಬ್ರಹ್ಮಾಂಡಕ್ಕೆ ಒಡೆಯನಾದ ಹೊಣೆಗಾರನಾದ ಭಗವಂತನು ಅಂತಹ ಇನ್ನೆಷ್ಟು ನಿಯಮ ನಿಬಂಧನೆಗಳನ್ನು ವಿಧಿಸಬೇಕು ಎಂಬುದನ್ನು ನೀವೇ ಊಹಿಸಿಕೊಳ್ಳಬಹುದು. ಪ್ರಕೃತಿಯ ವಿವಿಧ ಮುಖಗಳ ಸರಾಗವಾದ ಕಾರ್ಯನಿರ್ವಹಣೆಗಾಗಿ ಅವನು ದೋಷರಹಿತವಾದ ನಿಯಮಗಳನ್ನು ವಿಧಿಸಬೇಕು. ಅವುಗಳ ಸಂಖ್ಯೆ ಎಷ್ಟಿರಬೇಕು, ಅವು ಎಷ್ಟು ಮಟ್ಟಿಗೆ ಸಾರ್ವತ್ರಿಕವಾಗಿರಬೇಕು ಎಂಬುದನ್ನು ಕುರಿತು ಆಲೋಚನೆ ಮಾಡಿ ನೋಡಿ. ಇವು ನಿಸರ್ಗದ ಪ್ರತಿಯೊಂದು ಕ್ರಿಯೆ ಹಾಗೂ ನಿಷ್ಕ್ರಿಯೆಗಳ ಮೇಲೆ ಪರಿಣಾಮ ಬೀರುತ್ತವೆ. ಪ್ರತಿಯೊಂದು ಘಟಕವೂ ತನ್ನದೇ ಆದ ವಿಶಿಷ್ಟ ನಿಬಂಧನೆಗಳನ್ನೂ ಸೀಮಿತಗಳನ್ನೂ ಹೊಂದಿದೆ. ದೊಡ್ಡ ಚೌಕಟ್ಟಿನಲ್ಲೂ ಅದು ಹಾಗೆಯೇ. ವಿವಿಧ ಅಂಗಗಳು, ಅವುಗಳ ಸಂಯೋಜಿತ ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು ಇರುವ ಪರಸ್ಪರ ಸಹಕರಿಸುವ ಆಡಳಿತ ವ್ಯವಸ್ಥೆಯಿದು. ನೊಂದಿರುವವನು ಸಕಾಲಿಕ ನೆರವಿಗಾಗಿಯೋ ಉಪಯುಕ್ತ ಮಾರ್ಗದರ್ಶನಕ್ಕಾಗಿಯೋ ಸಲ್ಲಿಸುವ ಪ್ರಾರ್ಥನೆಗಳನ್ನು ಆಯಾ ವಿಭಾಗವು ನೋಡಿಕೊಳ್ಳುತ್ತದೆ. ಆದ್ದರಿಂದ ಅಜ್ಞಾನದಿಂದಲೋ ಜಾಗರೂಕತೆ ಇಲ್ಲದೆಯೋ ಸೂಕ್ತವಲ್ಲದ ಮುಖಂಡನಿಗೆ ಬೇಡಿಕೆ ಸಲ್ಲಿಸಿದರೆ ಪಾಪ ಅವನೇನು ಮಾಡಿಯಾನು? ತನಗೆ ಅದು ಸಂಬಂಧಿಸಿದ್ದಲ್ಲ, ತಪ್ಪಾಗಿ ತನಗೆ ಸಂಬೋಧಿತವಾಗಿದೆ ಎಂದು ಪಕ್ಕಕ್ಕೆ ಸರಿಸುತ್ತಾನೆ ಅಷ್ಟೇ. ಆದ್ದರಿಂದ ನಿರ್ದಿಷ್ಟ ಪ್ರಯೋಜನಗಳಿಗೆ ಮತ್ತು ವರಗಳಿಗೆ ಪ್ರಾರ್ಥನೆ ಸಲ್ಲಿಸುವಾಗ ಅವು ಸಂಬಂಧಿಸಿರುವ ವಿಭಾಗಕ್ಕೆ ನೇರವಾಗಿ ಸಲ್ಲಿಸಬೇಕು. ಮಳೆಗೆ ಸಂಬಂಧಿಸಿದ ದೇವತೆ ವರುಣ. ಮಳೆಗಾಗಿ ಅಥವಾ ಮಳೆಗೆ ಸಂಬಂಧಿಸಿದಂತೆ ಪ್ರಾರ್ಥನೆಯನ್ನು ವರುಣನಿಗೆ ನೇರವಾಗಿ ಸಲ್ಲಿಸಬೇಕು. ಆ ವಿಷಯ ವ್ಯವಹರಿಸಲು ಅವನಿಗೆ ಮಾತ್ರ ಅಧಿಕಾರವಿದೆ. ಹಾಗೆಯೇ ಸೂರ್ಯನು ಆರೋಗ್ಯ ಮತ್ತು ದೇಹ ಕಾಂತಿಗಳ ಕ್ಷೇತ್ರಕ್ಕೆ ಅಧಿಪತಿ. ಸತ್ಕಾರ್ಯಗಳಿಗೆ ಎದುರಾಗುವ ವಿಘ್ನಗಳನ್ನು ನಿವಾರಿಸುವ ವಿಭಾಗಕ್ಕೆ ಒಡೆಯ ಗಣಪತಿ. ಭೂದೇವಿಯು ಸಸ್ಯಕ್ಕೆ ಸಂಬಂಧಿಸಿದ ದೇವತೆ. ಬೆಳೆಗಳು ಮತ್ತು ಔಷಧೀಯ ಸಸ್ಯಗಳನ್ನು ಪೋಷಿಸುವವನು ಚಂದ್ರ. ಹೀಗೆ ಭಗವಂತ ಶಕ್ತಿಯ ಅವತಾರಗಳು ಮತ್ತು ಅಭಿವ್ಯಕ್ತಿಗಳ ಒಂದೊಂದು ವರ್ಗಕ್ಕೂ ಅದನ್ನು ಮೇಲು ವಿಚಾರಿಸಿಕೊಂಡು ವ್ಯವಹಾರ ನಡೆಸಲು ಕಡಿಮೆ ದೈವಶಕ್ತಿಯುಳ್ಳ ಅಧಿಕಾರ ಹೊಂದಿರುತ್ತದೆ. ಅವರನ್ನು ದೇವತೆಗಳೆಂದು ಕರೆಯುತ್ತಾರೆ. ಮನುಷ್ಯನ ಇಂದ್ರಿಯಗಳೊಂದೊಂದನ್ನೂ ಮೇಲ್ವಿಚಾರಿಸಿ ರಕ್ಷಿಸಿ ನಿರ್ದೇಶಿಸಲು ದೇವತೆಗಳಿದ್ದಾರೆ. ಹೀಗೆ ಕೇಳಬಹುದು, ಭಗವಂತ ಒಬ್ಬನೇ, ನಮ್ಮ ಪ್ರಾರ್ಥನೆಗಳನ್ನು ಅವನೇ ಕೇಳಿ ತಾನೇ ಏಕೆ ಪೂರೈಸಬಾರದು? ಈ ಪ್ರಶ್ನೆಯು ತಪ್ಪು ಗ್ರಹಿಕೆಯ ಮೇಲೆ ನಿಂತಿದೆ, ದುರ್ಬಲ ಶಕ್ತಿಯ ಕುರುಹಾಗಿದೆ. ನಿಜ, ದೇವರಿರುವುದು ಒಬ್ಬನೇ. ಆದರೆ ಬ್ರಹ್ಮಾಂಡದ ಆಡಳಿತದ ನಿರ್ವಹಣೆಯಲ್ಲಿ ನಿಯಂತ್ರಿಸಬೇಕಾದ ಆಳಬೇಕಾದ ಅನೇಕಾನೇಕ ಕ್ಷೇತ್ರಗಳಿವೆ. ಇವುಗಳಿಗೆ ಅಧೀನ ದೇವತೆಗಳಿದ್ದಾರೆ. ನೀವು ನನಗೆ ಒಂದು ಪತ್ರವನ್ನು ಬರೆದು ಅದನ್ನು ಬೇರೊಂದು ವಿಳಾಸಕ್ಕೆ ಕಳಿಸಿದರೆ ಅದು ವಿಳಾಸದಾರರಿಗೆ ಮಾತ್ರ ತಲುಪುತ್ತದೆ ತಾನೆ? ನೀವು ಯಾರನ್ನು ಉದ್ದೇಶಿಸಿದ್ದೀರೋ ಅವರಿಗೆ ಆ ಪತ್ರವನ್ನು ತಲುಪಿಸಲು ಸಾಧ್ಯವಿಲ್ಲ ಅಲ್ಲವೇ? ಹಾಗೆಯೇ ನೀವು ಬೆಳೆಸಿಕೊಂಡ ಆಸೆಯನ್ನು ಪೂರೈಸಲು ಅಥವಾ ನಿರಾಕರಿಸಲು ಸಂಬಂಧಪಟ್ಟ ದೇವತೆಯನ್ನು ನೀವು ಸಂಬೋಧಿಸಬೇಕು.
ಆಗ ದೇವತೆಯು ನಿಮ್ಮ ಸಮಸ್ಯೆಯಲ್ಲಿ ಆಸಕ್ತಿ ವಹಿಸಿ ಪರಿಹರಿಸಲು ತನಗೆ ಸಾಧ್ಯವಿರುವ ಕ್ರಮಗಳನ್ನು ಕೈಗೊಳ್ಳುತ್ತಾನೆ. ಪ್ರಾರ್ಥನೆ ಸಲ್ಲಿಸುವುದಕ್ಕೆ ಮೊದಲು ವ್ಯಕ್ತಿಯು ತನಗಿರುವ ಅರ್ಹತೆಗಳನ್ನು ಸ್ವಲ್ಪ ಪರೀಕ್ಷೆ ಮಾಡಿಕೊಳ್ಳುವುದು ಅಗತ್ಯ. ಈ ಪರೀಕ್ಷೆಯಿಂದ ತನ್ನ ಆಲೋಚನೆಗಳು, ನಿರ್ಣಯಗಳು, ಆಶೋತ್ತರಗಳು, ನಿರೀಕ್ಷೆಗಳು ದೃಢವಾದ ಶ್ರದ್ಧೆಯಿಂದ ಮೂಡಿ ಬಂದಿವೆಯೇ ಇಲ್ಲವೇ ಎಂಬುದು ಗೊತ್ತಾಗುತ್ತದೆ. ಸತ್ಯವನ್ನು ಪರೀಕ್ಷಿಸಿ ಕಂಡುಹಿಡಿಯುವುದು ಹೇಗೆ? ಒಂದು ಚಿನ್ನದ ತುಂಡನ್ನು ಒಂದು ವಿಶಿಷ್ಟ ಕಲ್ಲಿನ ಮೇಲೆ ಗೀಚುತ್ತಾರೆ. ಅಲ್ಲಿ ಮೂಡಿದ ಗೆರೆಯನ್ನು ಪರೀಕ್ಷಿಸಿ ಆ ಚಿನ್ನದ ಗುಣಮಟ್ಟವನ್ನು ಅಳೆಯುತ್ತಾರೆ. ನಿಮ್ಮ ಶ್ರದ್ಧೆಯ ಗುಣಮಟ್ಟವನ್ನು ತೋರಿಸುವ ಪರೀಕ್ಷೆ ಭಗವಂತನು ವಿಧಿಸಿರುವ ಆದೇಶಗಳನ್ನು ನೀವು ಪ್ರಾಮಾಣಿಕವಾಗಿ ಆಚರಿಸುತ್ತಿರುವಿರಾ ಎನ್ನುವುದು. ನಿಮ್ಮ ನಂಬಿಕೆಗಳು ಮತ್ತು ಕಾರ್ಯ ಚಟುವಟಿಕೆಗಳು ಆ ಶ್ರದ್ಧೆಯ ಅಭಿವ್ಯಕ್ತಿಯಾಗಿರಬೇಕು. ಅವು ಸಾರತಃ ಪವಿತ್ರವಾಗಿರಬೇಕು. ಅವು ಎಷ್ಟು ಮಟ್ಟಿಗೆ ಪ್ರೇಮ ಮತ್ತು ಕರುಣೆಗಳಿಂದ ತುಂಬಿರಬೇಕೆಂದರೆ ಅವು ನಿಮ್ಮ ಕಡೆಗೆ ಭಗವದ್ ಅನುಗ್ರಹವನ್ನು ಸೆಳೆದು ತರಬೇಕು. ಅಂತಹ ಪವಿತ್ರವಾದ ನಂಬಿಕೆ ಮತ್ತು ಶ್ರದ್ಧೆಗಳಿಂದ ಮೂಡಿದ ಕಾರ್ಯ ಚಟುವಟಿಕೆಯೇ ವೇದಶಾಸ್ತ್ರಗಳು ಹೇಳುವ ಕರ್ಮದ ಗುರಿ. ಅದು ಮಾನವ ಪ್ರಗತಿಯ ತಾಯಿ ಬೇರು, ಸಂತುಷ್ಟ ಮಾನವ ಅಸ್ತಿತ್ವದ ಉಸಿರು, ಮಾನವನ ಹಸಿವೆಯನ್ನು ನಿಜವಾಗಿ ಅಡಗಿಸುವ ಆಹಾರ, ಅದು ಅವನ ಬಾಯಾರಿಕೆಯನ್ನು ತಣಿಸುವ ಜೀವಜಲ. ಕರ್ಮವು ಮನುಷ್ಯನೊಂದಿಗೆ ತನ್ನ ನಿಜವನ್ನು ಸಾಕ್ಷಾತ್ಕರಿಸಿಕೊಳ್ಳುವ ಅಗತ್ಯಕ್ಕೆ ಅನುಗುಣವಾಗಿ ಹೊಂದಿಕೊಂಡಿರುತ್ತದೆ. ಆದ್ದರಿಂದ ಮನುಷ್ಯನ ಮೊದಲ ಹಾಗೂ ನಿರಂತರವಾದ ಕರ್ತವ್ಯವು ವೇದಗಳಲ್ಲಿ ಬೋಧಿಸಿರುವ ಅಥವಾ ವೇದಗಳು ಅಂಗೀಕರಿಸಿರುವ ಕರ್ಮಗಳಲ್ಲಿ ತೊಡಗುವುದೇ ಆಗಿದೆ. 3 ಬಗೆಯ ಕರ್ಮಗಳನ್ನು ಭಗವಂತನನ್ನು ತಲುಪಿ ಅವನ ಅನುಗ್ರಹವನ್ನು ಗಳಿಸುತ್ತದೆ. ವೈಯಕ್ತಿಕವಾದ ಆಸೆಯಿಂದ ಪ್ರೇರಿತವಾಗಿಲ್ಲದ ಕಾರ್ಯ, ನಿಸ್ವಾರ್ಥ ಪ್ರೇಮದಿಂದ ಮೂಡುವ ಚಟುವಟಿಕೆ ಮತ್ತು ಪರಿಶುದ್ಧ ಹೃದಯಗಳಿಂದ ಉದಿಸುವ ಪ್ರಾರ್ಥನೆ. ಭಗವಂತನು ಬೆಲೆ ಕೊಡುವುದು ಇವಕ್ಕೆ. ಇವು ನೇರವಾಗಿ ಅವನನ್ನು ತಲುಪುತ್ತವೆ. ಮಿಕ್ಕವೆಲ್ಲವೂ ಕರ್ಮಗಳ ವಿನಿಯೋಗಕ್ಕೆ ನಿಗದಿಗೊಂಡ ದೇವತೆಗಳ ಕ್ಷೇತ್ರ. ಆದ್ದರಿಂದ ನಿಮ್ಮ ಪ್ರಾರ್ಥನೆಯು ಸ್ವಾರ್ಥರಹಿತವಾಗಿರಬೇಕು, ಪ್ರೇಮದಿಂದ ಪರ್ಯಾಪ್ತವಾಗಿರಬೇಕು ಮತ್ತು ಪ್ರಾರ್ಥನೆ ತಂದೀಯಬಹುದಾದ ವರದ ಕಡೆಗೆ ಮೋಹದ ಸಣ್ಣ ಕುರುಹು ಕೂಡ ಅದರಲ್ಲಿ ಇರಬಾರದು. ನಮ್ಮ ಪವಿತ್ರ ಧರ್ಮ ಗ್ರಂಥಗಳನ್ನು ಸೂಚಿಸಲು ಬಳಸುವ ಶಾಸ್ತ್ರ ಎಂಬ ಪದಕ್ಕೆ ಆದೇಶಿಸುವುದು, ಅಪ್ಪಣೆ ಮಾಡುವುದು, ಅಧಿಕಾರಯುತವಾಗಿ ನಿರ್ದೇಶಿಸುವುದು ಎಂದರ್ಥ. ಆಹಾರವನ್ನು ಸೇವಿಸುವುದಕ್ಕೆ ಮುಂಚೆ ಅದನ್ನು ಚೆನ್ನಾಗಿ ಬೇಯಿಸು. ಬೀಜಗಳನ್ನು ಬಿತ್ತುವುದಕ್ಕೆ ಮುಂಚೆ ನೆಲವನ್ನು ಚೆನ್ನಾಗಿ ಉತ್ತು ಹಸನುಗೊಳಿಸು. ಇಂತಹ ವಿವರಣಾತ್ಮಕ ಆದೇಶಗಳನ್ನು ಶಾಸ್ತ್ರಗಳು ಕೊಡುವುದಿಲ್ಲ. ಕರುವಿನ ಹಸಿವೆಯು ಸಂಕಟವನ್ನು ಹೋಗಲಾಡಿಸಲು ತಾಯಿ ಹಸುವಿನ ಕೆಚ್ಚಲಲ್ಲಿ ಆಗಲೇ ಸಮೃದ್ಧವಾಗಿ ಹಾಲನ್ನು ತುಂಬಿಟ್ಟಿರುವಾಗ ಹುಟ್ಟಿದ ಕರುವು ತನ್ನ ಆಹಾರವನ್ನು ಹುಡುಕಿಕೊಳ್ಳತಕ್ಕದ್ದು ಎಂದು ಆದೇಶಿಸುವವರು ಯಾರು ಮತ್ತು ಅಂತಹ ಆದೇಶ ಎಲ್ಲಿರುತ್ತದೆ? ಹುಟ್ಟಿದ ಶಿಶುವಿಗೆ ಪೋಷಣೆಯ ವ್ಯವಸ್ಥೆ ಮಾಡುವುದರೊಂದಿಗೆಯೇ ಜನನವು ಸಂಭವಿಸುತ್ತದೆ. ಹಾಗೆ ನೋಡಿದರೆ ಮೊದಲು ಪೋಷಣ ದ್ರವ್ಯವು ಸಿದ್ಧವಾಗುತ್ತದೆ, ಆಮೇಲೆ ಆ ಪೋಷಣೆಯನ್ನು ಪಡೆಯುವ ಜೀವಿಯ ಜನನವು ಸಂಭವಿಸುತ್ತದೆ. ವ್ಯಕ್ತಿಯ ಆಹಾರವೂ ಜೀವನದ ಮಟ್ಟವೂ ಹಿಂದಿನ ಜನ್ಮಗಳಲ್ಲಿ ಸಂಗ್ರಹಿಸಿದ ಪಾಪ ಪುಣ್ಯಗಳನ್ನು ಅವಲಂಬಿಸಿ ಸಿದ್ಧವಾಗಿರುತ್ತವೆ. ಜೀವನದ ಹೋರಾಟದಲ್ಲಿ ಎದುರಾಗುವ ಅಡ್ಡಿಗಳನ್ನು ಗೆಲ್ಲಲು ಅವನು ತನ್ನ ಬುದ್ಧಿಶಕ್ತಿಯನ್ನು ಬಳಸಿ ತನ್ನ ಕೌಶಲವನ್ನು ಬೆಳೆಸಿಕೊಳ್ಳುತ್ತಾನೆ. ಆದರೆ ನಿಜವಾಗಿ ಮಾನವನ ಪ್ರಗತಿಗೆ ಸಾಧಕವಾದ ಅಮೂಲ್ಯ ಸಲಹೆ ಸೂಚನೆಗಳು ಅವನ ಅರಿವಿನಾಚೆಗಿವೆ. ಅವನ ಬುದ್ಧಿಶಕ್ತಿಗೆ ಅವು ಎಟುಕುವುದಿಲ್ಲ. ಆದರೂ ಅವನ ನಡವಳಿಕೆಯ ಲಕ್ಷಣಗಳನ್ನು, ಮನೋಧರ್ಮ ಪ್ರವೃತ್ತಿಗಳನ್ನು, ಅಭಿರುಚಿ ಆಸಕ್ತಿಗಳನ್ನು ವೇದಗಳಲ್ಲಿ ಹೇಳಲಾಗಿದೆ, ಶಾಸ್ತ್ರಗಳಲ್ಲಿ ನಿರ್ದಿಷ್ಟವಾಗಿ ಗುರುತಿಸಲಾಗಿದೆ. ಮನುಷ್ಯರಿಗೆ ಪ್ರಾಪಂಚಿಕತೆಯ ಮಟ್ಟದಲ್ಲಿ ಕರ್ಮವು ಎಷ್ಟು ಮಟ್ಟಿಗೆ ಅವಶ್ಯಕವೋ ಹಾಗೆ ವೇದಶಾಸ್ತ್ರಗಳಲ್ಲಿ ನಿರೂಪಿಸಿದ ರೀತಿಯಲ್ಲಿಯೂ ಅಷ್ಟೇ ಅಗತ್ಯವಾಗಿದೆ. ವೇದಶಾಸ್ತ್ರಗಳಲ್ಲಿ ಹೇಳಿದ ಕರ್ಮಗಳು ಮಾನವನ ಅತ್ಯುತ್ತಮ ಹಿತಾಸಕ್ತಿಗಳನ್ನು ಇಹಲೋಕದಲ್ಲಿ ರಕ್ಷಿಸುವವಲ್ಲದೆ ಪರದಲ್ಲೂ ಶಾಂತಿ ಸಾಮರಸ್ಯಗಳನ್ನು ಒದಗಿಸುತ್ತವೆ ಎಂಬುದನ್ನು ಜ್ಞಾನಿಯು ಅರ್ಥ ಮಾಡಿಕೊಳ್ಳಬೇಕು. ಪ್ರಯೋಜನಕಾರಿಯಾದ ಕಾರ್ಯ ಚಟುವಟಿಕೆಯ ಕಲೆಯಲ್ಲಿ ಮಾನವತೆಯ ಸೇವೆಗೆ ಅಗ್ರಸ್ಥಾನ. ಲಕ್ಷ್ಯವನ್ನು ಸಾಧಿಸಲು ಪ್ರಯತ್ನಿಸುತ್ತಾ ಮುಂದೆ ಸಾಗುತ್ತಿರುವ ವ್ಯಕ್ತಿಯು ಬಹಳ ಮುಖ್ಯ, ನಿಜ.
ಏಕೆಂದರೆ ಅವನು ಸೇವೆಗೈಯುವ ಜೀವಿ ಸಮುದಾಯದ ಕಲೆ, ಅದ್ಭುತ ಸಾಹಸ ಯಾತ್ರೆಯಲ್ಲಿ ಅವನದೂ ಸಹಯೋಗವಿದೆ. ಇದನ್ನು ತಿಳಿಯುವುದು, ಸೇವಾ ತತ್ಪರವಾದಾಗ ಈ ಸತ್ಯದ ಅರಿವನ್ನು ಹೊಂದಿರುವುದು ಇವೇ ಸೇವೆಗೆ ಅತ್ಯುತ್ಕೃಷ್ಟವಾದ ಪ್ರೇರಣೆಗಳು. ಇಂದು ನಾವು ಎಲ್ಲೆಲ್ಲೂ ಮಾನವ ಸೇವೆಯೇ ಮಾಧವ ಸೇವೆ, ಲೋಕ ಸೇವೆಯೇ ಲೋಕೇಶ ಸೇವೆ, ಜನ ಸೇವೆಯೇ ಜನಾರ್ದನ ಸೇವೆ, ಜೀವ ಸೇವೆಯೇ ದೇವ ಸೇವೆ ಎಂಬ ಘೋಷವಾಕ್ಯಗಳನ್ನು ಕೇಳುತ್ತಿರುತ್ತೇವೆ. ಇವುಗಳ ಒಟ್ಟು ವಿಚಾರ ಮನುಷ್ಯನಿಗೆ ಮಾಡುವ ಸೇವೆಯು ಭಗವಂತನಿಗೆ ಅರ್ಪಿಸಿದ ಪೂಜೆಯಾಗುತ್ತದೆ ಎನ್ನುವುದು. ಈ ವಿಚಾರವೇನೋ ಸತ್ಯವಾದದ್ದು, ಬಹುಮೌಲ್ಯಯುತವಾದದ್ದು. ಆದರೆ ಸೇವೆಯ ವಿಧಾನವನ್ನು ಕುರಿತು ಅನೇಕರು ಚೆನ್ನಾಗಿ ಆಲೋಚನೆ ಮಾಡಿಲ್ಲ. ಮಾನವತೆಗೆ ಸೇವೆ ಮಾಡಬೇಕೆಂಬ ಕರೆ ಕೇಳಿಸುತ್ತದೆ, ಅದೇನೋ ಸ್ವಾಗತಿಸಲ್ಪಡುತ್ತದೆ. ಆದರೆ ಆ ಸೇವೆಯನ್ನು ಎಲ್ಲಿ, ಹೇಗೆ ಆಚರಿಸಬೇಕು ಎಂಬುದನ್ನು ತಿಳಿಸುವುದಿಲ್ಲ, ನಿರ್ಧರಿಸುವುದಿಲ್ಲ. ಒಬ್ಬೊಬ್ಬನು ತನಗೆ ಆ ಕ್ಷಣಕ್ಕೆ ಸರಿ ತೋರಿದ ಹಾಗೆ ವರ್ತಿಸುತ್ತಾನೆ. ಅವುಗಳಲ್ಲಿ ಅತ್ಯಂತ ಪ್ರಬಲವಾದ ಪ್ರೇರಣೆ ಸ್ವಪ್ರಶಂಸೆ, ಆತ್ಮವೈಭವೀಕರಣ. ಅದಕ್ಕೆ ಸೇವೆಯ ಮುಸುಕು ಹಾಕಲಾಗುತ್ತದೆ. ಸೇವೆಯ ಹೆಸರಿನಲ್ಲಿ ಐಹಿಕಾಭ್ಯುದಯವನ್ನಾಗಲಿ ಆಧ್ಯಾತ್ಮಿಕ ಪ್ರಗತಿಯನ್ನಾಗಲಿ ಬೆಳೆಸುವ ಪ್ರಯತ್ನವಿಲ್ಲ. ಇದರಿಂದ ರಚನೆಗಿಂತ ಹೆಚ್ಚಾಗಿ ವಿನಾಶವು ಸಿದ್ಧಿಸುತ್ತದೆ. ಒಬ್ಬನಿಗೆ ಸಹಾಯ ಮಾಡುವುದು, ಇನ್ನೊಬ್ಬನೊಂದಿಗೆ ಸಹಕರಿಸುವುದು, ಇತರರೊಂದಿಗೆ ಅವರ ಸೋಲು, ರೋಗ, ಸಂಕಟಗಳ ಸಮಯದಲ್ಲಿ ಸಹಾನುಭೂತಿ ಹೊಂದಿರುವುದು ಇವೆಲ್ಲವೂ ವ್ಯಕ್ತಿಗೆ ಪ್ರಯೋಜನಕಾರಿಯಾಗಿರಬೇಕು. ಮಾತ್ರವಲ್ಲದೆ ಜಗತ್ತಿನ ಸಾಮರಸ್ಯ ಮತ್ತು ಸಂತೋಷಗಳಿಗೆ ಸಹಕಾರಿಯಾಗಿರಬೇಕು. ಸೇವೆ ಮಾಡಬೇಕೆಂಬ ಪ್ರೇರಣೆಯ ವ್ಯವಸ್ಥೆ ಮತ್ತು ಅವುಗಳನ್ನು ಯಾವ ದಿಕ್ಕಿನಲ್ಲಿ, ಹೇಗೆ ಅದನ್ನು ಹರಿಯಿಸಬೇಕು ಎಂಬ ವಿಚಾರಗಳನ್ನು ನಮ್ಮ ಪ್ರಾಚೀನ ಋಷಿಗಳು ಯುಗಗಳ ಹಿಂದೆಯೇ ಹಾಕಿಕೊಟ್ಟು ಬಿಟ್ಟಿದ್ದಾರೆ. ವ್ಯಕ್ತಿಯ ಧರ್ಮಾಚರಣೆಯು ಜಾಗತಿಕ ಕಲ್ಯಾಣಕ್ಕೆ ಕೊಡುಗೆ ನೀಡುತ್ತದೆ, ಅದನ್ನು ಸೇವೆ ಎಂದು ಬೆಲೆ ಕಟ್ಟಬಹುದು ಎಂದು ಅವರು ನಂಬಿದ್ದರು. ಆನೆಯ ವಿಶಾಲವಾದ ದುಂಡನೆಯ ಭಾರವಾದ ಹೆಜ್ಜೆ ಗುರುತು ಇತರ ಅನೇಕ ಪ್ರಾಣಿಗಳ ಹೆಜ್ಜೆ ಗುರುತುಗಳನ್ನು ಒಳಗೊಳ್ಳಬಹುದು, ಹಲವನ್ನು ಅಳಿಸಿಯೇ ಬಿಡಬಹುದು. ಹಾಗೆಯೇ ಧರ್ಮದ ಮುದ್ರೆಯು ಸಮಾಜಕ್ಕೂ ಮಾನವ ಜನಾಂಗಕ್ಕೂ ಮಾಡುವ ಸೇವೆಯನ್ನು ಒಳಗೊಳ್ಳುತ್ತದೆ. ಋಷಿಗಳು ಇದನ್ನು ನಂಬಿದ್ದರು. ಧರ್ಮವು ಉನ್ನತ ಆದರ್ಶಗಳನ್ನು ಪ್ರೇರಿಸುತ್ತದೆ. ನಮ್ಮ ಪ್ರಾಚೀನರು ತಮ್ಮ ತಾಯ ಸ್ತನ್ಯಪಾನದೊಂದಿಗೆಯೇ ಅದನ್ನು ಅರಗಿಸಿಕೊಂಡರು. ಆದ್ದರಿಂದ ಅವರ ಧರ್ಮಾಚರಣೆ ಪರಿಶುದ್ಧವಾಗಿತ್ತು, ಪ್ರಶಂಸನೀಯವಾಗಿತ್ತು, ಅತ್ಯುತ್ತಮವಾದ ಒಳಿತನ್ನು ಉಂಟುಮಾಡುತ್ತಿತ್ತು. ಆ ದಿನಗಳಲ್ಲಿ ಹಸಿದವರಿಗೆ ಔತಣವನ್ನು ಬಡಿಸಿ ಊಟ ಮಾಡಿಸುವುದು, ವಸತಿ ಇಲ್ಲದವರಿಗೆ ಮನೆಗಳನ್ನು ಒದಗಿಸಿಕೊಡುವುದು, ದೇವಾಲಯಗಳನ್ನು ಕಟ್ಟಿಸುವುದು, ಕೆರೆ ಬಾವಿಗಳನ್ನು ತೋಡಿಸುವುದು ಇವೆಲ್ಲ ಮನುಷ್ಯನ ಸಂತೋಷಕ್ಕೆ ಇಂಬುಗೊಡುವಂಥವು. ಅಂತಹ ಆದರ್ಶಗಳನ್ನು ಪ್ರಸಾರ ಮಾಡುವ ಸಜ್ಜನರನ್ನು ಕಂಡುಹಿಡಿದು ಕಲೆ ಹಾಕಿ ಅವರನ್ನು ಪೋಷಿಸಲಾಗುತ್ತಿತ್ತು. ಅವರಿಗಾಗಿ ಹಳ್ಳಿಗಳನ್ನೇ ಬಿಟ್ಟುಕೊಡಲಾಗುತ್ತಿತ್ತು. ಜೀವಿಕೆಗಾಗಿ ಬೇಕಾದ ಹಾಗೆ ಬೇಸಾಯದ ಭೂಮಿಯನ್ನು ಕೊಡುತ್ತಿದ್ದರು. ಈ ಮುಖ್ಯಸ್ಥರು ಹಾಗೂ ಸತ್ಪುರುಷರ ಕೀರ್ತಿ ಎಂಬ ಶೀತಲ ಆಹ್ಲಾದಕರ ಬೆಳದಿಂಗಳು ಇಂದಿಗೂ ಉಳಿದುಕೊಂಡು ಬಂದಿವೆ. ಪ್ರೇಮ, ಕರುಣೆ, ಮಾನವತಾ ಸೇವೆಯಲ್ಲಿ ವಿವೇಕ ಇವುಗಳಿಗೆ ಅಲುಗದ ಸ್ಥಿರ ಮಾದರಿಗಳನ್ನು ಒದಗಿಸುತ್ತಿವೆ. ಜೈ ಸಾಯಿರಾಮ್.